ಆಗಲೇ ಹೇಳ್ತಾ ಇದ್ರಿ ಧನುರ್ಮಾಸ ಬಹಳ ಶ್ರೇಷ್ಠವಾದಂತಹ ಮಾಸ. ಅದರಲ್ಲೂ ಕೂಡ ವ್ರತಾಚರಣೆಗೆ ಬಹಳಷ್ಟು ಒಳ್ಳೆಯದು. ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳಿದ್ರೂ ಕೂಡ ಎಲ್ಲವೂ ಕೂಡ ಹೋಗುತ್ತೆ ಧನುರ್ಮಾಸದಲ್ಲಿ ವ್ರತಾಚರಣೆಯನ್ನ ಮಾಡೋದ್ರಿಂದ ಅಂತ ಹೇಳಿ ಕೂಡ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ವ್ರತಗಳನ್ನ ಮಾಡಬೇಕಾದ್ರೆ ಅದರದ್ದೇ ಆದಂತಹ ರೀತಿ ನೀತಿ ನಿಯಮಗಳು ಕೂಡ ಇರುತ್ತೆ. ಆ ನಿಯಮಗಳನ್ನ ಪಾಲನೆ ಮಾಡಲೇಬೇಕು. ಹಾಗಾದಾಗ ಮಾತ್ರ ನಮ್ಮ ವ್ರತ ಫಲ ಕೊಡೋದಕ್ಕೆ ಸಾಧ್ಯ. ಹಾಗಾದ್ರೆ ಧನುರ್ಮಾಸದ ವ್ರತಾಚರಣೆಯನ್ನ ಹೇಗೆ ಮಾಡಬೇಕು? ಒಂದಷ್ಟು ಜನ ಅನ್ಕೋತಾರೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ವ್ರತಾಚರಣೆ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಯಾಕೆ ಸೂರ್ಯೋದಯಕ್ಕಿಂತ ಮುಂಚೆ ವ್ರತಾಚರಣೆಯನ್ನ ಮಾಡಬೇಕು ಅನ್ನೋದನ್ನ ಆಗ್ಲೇ ತಿಳಿಸ್ಕೊಟ್ರಿ. ಈಗ ವ್ರತಾಚರಣೆಯನ್ನ ಹೇಗೆ ಮಾಡಬೇಕು, ಆಚರಿಸುವಂತ ವಿಧಾನಗಳು ಹೇಗೆ? ಈಗ ಹೆಣ್ಣು ಮಕ್ಕಳಿಗೆ ಈ 11 ತಿಂಗಳು ಡಿಸೆಂಬರ್ ಜನವರಿಯಿಂದ ತಗೋಣ, 11 ತಿಂಗಳು ಅವರು ಪ್ರಕ್ರಿಯೆಗಳೇ ಬೇರೆ ತರ ಇರ್ತದೆ. ಧನುರ್ಮಾಸದಲ್ಲಿ ಆಚರಣೆ ಮಾಡಿದಾಗ ಅವರ 5 ದಿನದ ಕೆಲಸಗಳಿಗೆ ತೊಂದರೆ ಇಲ್ಲ, ರೆಸ್ಟ್ ಕೊಡಲಿ. ಅದನ್ನು ಹೊರತುಪಡಿಸಿ ಈ ಧನುರ್ಮಾಸ 16ನೇ ತಾರೀಕು ಮಧ್ಯಾಹ್ನದ ನಂತರ ಅದು ಸೂರ್ಯ ಸಂಕ್ರಮಣ ಚೇಂಜ್ ಆಗ್ತಾ ಇದೆ. ಆ ಸಂಕ್ರಮಣ ಆದ ನಂತರ 17ನೇ ತಾರೀಕಿಂದ ಕೌಂಟ್ ಅಂತ ತಗೊಳ್ಳೋಣ. 17ನೇ ತಾರೀಕಿಂದ ಯಾರಿಗೆ ಮದುವೆ ಆಗಿಲ್ಲ, ಮದುವೆ ಆಗದೇವರು ಏನು ಮಾಡಬೇಕು? 3:30 ನಂತರದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ತನ್ನ ದಿನನಿತ್ಯ ಕಾರ್ಯಗಳನ್ನು ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಅವರ ಮನಸ್ಸಿದ್ದರೆ 5 ಗಂಟೆ 5:30ಯಿಂದ ಶುಭ್ರವಾದಂಥ ಉಡುಗೆಯನ್ನು ಧರಿಸಿ. ನೋಡಿ, ಒಂದೊಂದು ದಿನಕ್ಕೆ ಒಂದೊಂದು ಉಡುಗೆಯನ್ನು ಧರಿಸಬೇಕು ಅಂತ ನಾನೊಂದು ಸಲಹೆ ಕೊಡ್ತೀನಿ. ಏನಕ್ಕೆ ಸೋಮವಾರದಿಂದ ಶನಿವಾರದವರೆಗೂ ಒಂದೊಂದು ಉಡುಗೆ ಇದ್ದಾವೆ. ಆ ಉಡುಗೆಗಳು ಏನಕ್ಕೆ ಧರಿಸಬೇಕು? ಸೂರ್ಯನ ಪ್ರಕ್ಷುಬ್ಧವಾದಂಥ ಕಿರಣಗಳು ನಮ್ಮ ದೇಹದ ಪ್ರಭಾವಳಿಯ ಮೇಲೆ ಹೊರಸೂಸಿದಾಗ ಅದರಲ್ಲಿ ನಮ್ಮ ದೇಹಕ್ಕೆ ಬೇಕಾದಂಥ ಅಂಶಗಳು ಸೇರ್ತವೆ. ಕೆಲವು ಎಲ್ಲರಿಗೂ ಹರಳಾಕೋಕ್ಕಾಗೋದಿಲ್ಲ ಅನ್ಕೊಳ್ಳಿ. ಅಟ್ಲೀಸ್ಟ್ ಅವರು ಧರಿಸುವಂಥ ಬಟ್ಟೆಯಲ್ಲಿ ಅವರು ಆ ಶಕ್ತಿಯನ್ನು ಸ್ವಾಹಾಕಾರ ಮಾಡ್ಬೋದು. ಸೂರ್ಯನಿಂದ ಬರತಕ್ಕಂಥ ಮತ್ತು ಪ್ರಕೃತಿಯಿಂದ ಬರತಕ್ಕಂಥ ಕಾಸ್ಮಿಕ್ ಎನರ್ಜಿನ ತನಗೆ ತಾವು ತಗೋಬೋದು. ಯಾರು ಶುಭ್ರವಾಗಿ ಧರಿಸ್ಕೊಳ್ತಾರೋ ಸೋಮವಾರದಂದು ಬಿಳಿಯ ವಸ್ತ್ರಗಳು, ಅಂದರೆ ಸಂಪೂರ್ಣವಾಗಿ ಬಿಳಿನೇ ಇರಬೇಕು ಅಂತ ಹೇಳಲ್ಲ, ಬಿಳಿಯ ಮಿಶ್ರಿತ ವಸ್ತ್ರಗಳನ್ನು ಧರಿಸಿ ಅಕ್ಕಿಯಿಂದ ಮಾಡಲ್ಪಟ್ಟ ಈ ವಿಶೇಷವಾಗಿ ಧನುರ್ಮಾಸದಲ್ಲಿ ಬೆಣ್ಣೆ, ತುಪ್ಪ ಹಾಗೂ ಬೆಲ್ಲಕ್ಕೆ ಪ್ರಾಧಾನ್ಯ ಕೊಡ್ತೀವಿ. ಜೇನುತುಪ್ಪ, ಬಾಳೆಹಣ್ಣು ತಿನ್ನಬಾರ್ದು ಅಂತ ಹೇಳುತ್ತೆ. ಏನಕ್ಕೆ? ಹೆಣ್ಣು ಮಕ್ಕಳಿಗೆ ಏನಾದರೂ ಬಾಳೆಹಣ್ಣನ್ನು ಸೇವನೆ ಮಾಡೋದ್ರಿಂದ ಅವರ ಫಲವು ಕ್ಷೀಣವಾಗುತ್ತೆ ಈ ಧನುರ್ಮಾಸದಲ್ಲಿ. ಅದು ವೈಜ್ಞಾನಿಕವಾಗಿ ಹೌದು. ಬಾಳೆ ಗಿಡವನ್ನ ಅಥವಾ ಬಾಳೆಹಣ್ಣನ್ನ ಕದಳಿಯನ್ನ ಪೂಜೆ ಮಾಡೋದ್ರಿಂದ ಅವರಿಗೆ ಫಲವು ಪ್ರಾಪ್ತಿಯಾಗ್ತದೆ. ಸೇವನೆ ಮಾಡೋದ್ರಿಂದ ಅವರಲ್ಲಿ ಜಾಗೃತವಾಗಬೇಕಾದಂಥ ಅಂಶಗಳಿಗೆ ತಾಮಸವಾಗ್ತದೆ. ಅದು ಸ್ವಲ್ಪ ಶಕ್ತಿ ಕುಂದುತ್ತೆ ಅಥವಾ ಶಕ್ತಿ ಹಿಗ್ಗುತ್ತೆ, ವೇರಿಯೇಷನ್ ಆಗ್ತದೆ. ಹಾಗಾಗಿ ಈ ವ್ರತವನ್ನು ಆಚರಣೆ ಮಾಡಬೇಕಾದ್ರೆ ಆದಷ್ಟು ನಾನ್ ವೆಜಿಟೇರಿಯನ್ಸ್ ಯಾರಾದಿದ್ರೆ ನಾನ್ ವೆಜ್ ಅನ್ನ ಬಿಡಬೇಕು ಅಂತ ಹೇಳ್ತೀವಿ. ವ್ರತಗಳ ಆಚರಣೆ ಮಾಡ್ಬೇಕಾದ್ರೆ ಚಕ್ರಗಳು ಜಾಗೃತವಾಗಬೇಕು, ನರನಾಡಿಗಳು ಚೈತನ್ಯ ಮಾಡಬೇಕು, ರಕ್ತಗಳು ಶುದ್ಧಿ ಆಗಬೇಕು. ಆಗ ನಾನ್ ವೆಜ್ ಅನ್ನ ಅನುಸರಣೆ ಮಾಡಿದಾಗ ಅದು ಕಠಿಣವಾಗ್ತದೆ. ಮಾಡಿದಂಥವನ್ನ ನೀರಿನಲ್ಲಿ ಹೋಮ ಮಾಡ್ದಂಗೆ ಅಂತ. ಹಾಗಾಗಿ ಈ ವ್ರತವನ್ನು ಆಚರಣೆ ಮಾಡೋದು ಸೋಮವಾರದ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. 17ನೇ ತಾರೀಕು ಭಾನುವಾರ ಬೀಳುತ್ತೆ. ಭಾನುವಾರದಂದು ಕೆಂಪು ವಸ್ತ್ರವನ್ನು ಧಾರಣೆ ಮಾಡಿ, ಆರೆಂಜನ್ನು ಧಾರಣೆ ಮಾಡಿ ದೇವಸ್ಥಾನಕ್ಕೆ ಹೋಗಿ, ದೇವಸ್ಥಾನಕ್ಕೆ ಹೋದಾಗ ಸೂರ್ಯನಿಗೆ ಬೇಕಾದಂಥ ಅಂಶಗಳನ್ನ, ಪ್ರಾರ್ಥನೆಗಳನ್ನು, ಓಂ ನಮೋ ಸೂರ್ಯ, ಓಂ ಗೃಣಿಶ್ರೀ ಸೂರ್ಯ ದೇವಾಯ ನಮಃ ಅದನ್ನ ಜಪ ಮಾಡಿ. ಸೋಮವಾರ ಹೋದಾಗ ಓಂ ನಮೋ ಚಂದ್ರ, ಓಂ ಸೋಮಾಯ ನಮಃ, ಓಂ ಕುಜಾಯ ನಮಃ ಅಂತ ಮಂಗಳವಾರ. ಒಂದೊಂದು ದಿನಗಳಿಗೆ ಒಂದೊಂದು ಅಂಶಗಳು ಇದ್ದಾವೆ. 21 ದಿನ ಆಚರಣೆ ಮಾಡಿದ್ರೆ ಉತ್ತಮ ಅಂತ. ಹೌದು, ಯಾವುದೇ ವ್ರತಗಳು ಆಚರಣೆ ಮಾಡಿದ್ರೆ ಮಿನಿಮಮ್ 21 ದಿನ ಆಚರಣೆಯಲ್ಲಿ ಫಲ ಇದೆ ಅಂತ. ಏನಕ್ಕೆ? ಆ 21 ದಿನಗಳಲ್ಲಿ ಏನು ನಕ್ಷತ್ರ ಬದಲಾವಣೆ ಮತ್ತೆ ನಮ್ಮ ದೇಹದಲ್ಲಿ ಬದಲಾವಣೆಗಳಾಗ್ತವೆ, ಅದು ರಿಸಲ್ಟ್ ಕೊಡಬೇಕಾದ್ರೆ 21 ದಿನಗಳ ನಂತರವೇ. 30 ದಿನ ಹೆಣ್ಣು ಮಕ್ಕಳಿಗೆ ಅನುಸರಣೆ ಮಾಡೋಕ್ಕಾಗಲ್ಲ, ಅವ್ರಿಗೆ ವ್ಯತ್ಯಾಸವಾಗ್ತದೆ. ಈ ಭಾನುವಾರ ಅಂತ ಬಂದಿದ್ದು ಸೂರ್ಯನಿಗೆ ಬೇಕಾದಂಥ ಅಂಶಗಳನ್ನ, ಅದೇ ಹೇಳಿದ್ನಲ್ಲ, ಸೂರ್ಯ ಗಣೇಶಿ ಸೂರ್ಯ ದೇವಾಯ ನಮಃ, ಅವನಿಗೆ ಬೇಕಾದಂಥ ಅಂಶಗಳು ಮತ್ತು ಆರೆಂಜ್ ಕಲರ್ ಇರುವಂಥ ಉಡುಪನ್ನು ಧರಿಸಿ ಪ್ರಾರ್ಥನೆ ಮಾಡಿ ಪೂಜೆಯನ್ನು ಸಲ್ಲಿಸಿ ಅರಳಿ ಮರದ ವೃತ್ತ. ಅರಳಿ ಮರವನ್ನು ಏನಕ್ಕೆ ಸುತ್ತಬೇಕು ಅಂತ ಹೇಳ್ತಾರೆ ಅಂದರೆ, ಅರಳಿ ಮರದಲ್ಲಿ ಪ್ರಥಮವಾಗಿ ಏನು ಕಾಸ್ಮಿಕ್ ಕಿರಣಗಳು ಮೊದಲು ಭೂಮಿಗೆ ಬರುತ್ತೆ, ಫಸ್ಟ್ ಬೆಟ್ಟಕ್ಕೆ ಬರುತ್ತೆ. ಹಿಮಪರ್ವತಗಳಿರ್ಬೋದು ಅಥವಾ ಬೆಟ್ಟದ ತುದಿಗಳಿರ್ಬೋದು, ಅಲ್ಲಿ ತನ್ನ ಶಕ್ತಿಯನ್ನು ಕೊಡುತ್ತೆ. ಆ ನಂತರ ಮರಗಳಿಗೆ ಕೊಡುತ್ತೆ. ಮರಗಳು ರಾತ್ರಿ ಹೊತ್ತು ಜೀವನ ಮಾಡ್ತವೆ, ಅವು ನಿದ್ದೆ ಮಾಡಲ್ಲ. ರಾತ್ರಿ ಹೊತ್ತು ಶಕ್ತಿಯನ್ನು ತಗೊಳ್ತವೆ. ಆ ಶಕ್ತಿಯನ್ನು ತೆಗೆದುಕೊಂಡು ಡೇ ಎಲ್ಲ ಅವು ರಿಲ್ಯಾಕ್ಸ್ ಮಾಡಿ ತನ್ನ ಶಕ್ತಿಯನ್ನು ಹೊರಸೂಸುತ್ತೆ. 7:30 ನಂತರ ಆ ಶಕ್ತಿ ಈಚೆ ಬರೋದಕ್ಕೆ ಹೋಗುತ್ತೆ. ಆ 7:30 ಒಳಗಡೆ ಏನು ಮರಗಳಿಂದ ಬರತಕ್ಕಂಥ ಅಂಶಗಳು ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಬದಲಾವಣೆ ನೈಸರ್ಗಿಕವಾಗ್ತದೆ. ಖಂಡಿತ. ಎಸ್ ಗುರುಗಳೇ, ಮಾತಾಡೋಣ ಮತ್ತಷ್ಟು ಪೂಜಾ ವಿಧಿವಿಧಾನಗಳ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡಿ.